ಕೋವಿಡ್ ಟೈಮಲ್ಲಿ ಶಾಪ್ ಎಲ್ಲ ಕ್ಲೋಸ್ ಇರುವ ಟೈಮಲ್ಲಿ ಹವ್ಯಾಸವಾಗಿ ಸ್ಟಾರ್ಟ್ ಮಾಡಿದ್ದು. ಕೊಕ್ಕಿ ಅಂತ ಹೇಳಿದ್ರೆ ಮಾಸ್, ದಾಮ ಅಂತ ಹೇಳಿದ್ರೆ ಬಾಲ್. ನಮ್ಮ ಪ್ರಕೃತಿಗೆ ಕೊಡುದಲ್ಲದೆ ಪ್ರಕೃತಿಗೆ ಎಂತ ಹಾಳಿಲ್ಲ ಅದರಿಂದಾಗಿ. ಗಿಫ್ಟಿಂಗಿಗೆ ತುಂಬಾ ತಗೊಳ್ತಾರೆ ಕೊಕ್ಕೆ ಡಾಮ. ನಾವು ಮಣ್ಣಲ್ಲಿ ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ಸ್ಟ್ರೆಸ್ ರಿಲೀಫ್ ಆಗ್ತದೆ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕಳಿಸಿದ್ದೇವೆ ನಾವು. ಯಾವುದು ಪ್ಲಾಸ್ಟಿಕ್ ಇಲ್ಲ ಗೋಮೂತ್ರ ತುಂಬಾ ಡೈಲ್ಯೂಟ್ ಮಾಡಿ ಅಂತದೆಲ್ಲ ಹಾಕಿದ್ರೆ ಸಾಕಾಗ್ತದೆ. ಮೇನ್ ಬೇಕಾದ ಗಿಡಗಳಿಗೆ ಪ್ರೀತಿ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಯಾರಿಗೆ ಆದ್ರೂ ಸಹ, ಲೇಡೀಸಿಗೆ ಜೆಂಟ್ಸಿಗೆ ಯಾರಿಗೆ ಆದ್ರೂ ಸಹ ಅದೊಂದು ಒಳ್ಳೆ ವಿಷಯ. ಡೈಲಿ ಯೂಸಿಗೆ ಆರ್ಗ್ಯಾನಿಕ್ ಆಗಿ ಇದನ್ನೇ ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡ್ತೇವೆ. ನಾವು ಗಡಿನಾಡ ಕನ್ನಡಿಗರಲ್ವಾ. ಕೈ ಕೆಸರಾದರೆ ಬಾಯಿ ಮೊಸರನ್ನುವಂತಹ ಗಾದೆ ಯಾವತ್ತೂ ಕೂಡ ಹಳೇದಾಗೋದಿಲ್ಲ. ಈ ಒಂದು ಗಾದೆಗೆ ಪೂರಕವಾಗಿ ಒಂದು ಮಹಿಳೆ ಕೆಲಸ ಮಾಡ್ತಾ ಇದ್ದಾರೆ, ಕೈ ತುಂಬ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರನ್ನ ಹುಡ್ಕೊಂಡು ಇವತ್ತು ನಾವು ಬಂದಿರುವಂತಹದ್ದು ಬೆಳ್ಳಾರಿಗೆ. ಸೊ ಅವರನ್ನು ಪರಿಚಯ ಮಾಡಿಕೊಡ್ತೀನಿ ನಾನು. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೇನೆ. ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಮಂದಿ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದಾರೆ. ಅದರ ಮಧ್ಯೆ ನೀವೇ ಹೊಸತನವನ್ನು ಕ್ರಿಯೇಟ್ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀರಾ. ಫಸ್ಟ್ ನಿಮ್ಮ ಪರಿಚಯ ಮಾಡಿಕೊಡಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಅಂಜಲಿ ಅಂತ. ಮನೆ ಬೆಳ್ಳಾರೆ. ಮೀನಾ ಎಂಟರ್ಪ್ರೈಸಸ್ ಅಂತ ನಮ್ಮದಿಲ್ಲಿ ಅಂಗಡಿ ಉಂಟು. ತಾಯಿ ಮನೆ ಕಾಸರಗೋಡ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತದೆ, ಎಡಕ್ಕಾನ ಅಂತ. ಹಾಗೆ. ಏನು ಓದಿರುವಂತಹದ್ದು ಅಂಜಲಿ ಅವರು ಅಂತ? ನಾನು BCA ಕಲ್ತದ್ದು. ಅದಾದ್ಮೇಲೆ B.Ed ಮಾಡಿದ್ದೇನೆ, ಮತ್ತೆ ಸೈಕಾಲಜಿಯಲ್ಲಿ ಒಂದು ಡಿಪ್ಲೊಮಾ ಸಹ ಮಾಡಿದ್ದೀರಾ? ನಾನು ಅವಾಗಲೇ ಹೇಳಿದೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂತಹದ್ದು ಅಂತ. ಯಾಕೆ ಈ ಒಂದು ಗಾದೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಕೈಯನ್ನ ಫುಲ್ ನೀವು ಗಲೀಜು ಅಂತ ಹೇಳಬಾರ್ದು, ಒಂದು ಕೈಯನ್ನ ಕೊಳೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ರೆ ಅಂದ್ರೆ ಗಿಡವನ್ನ ಪ್ರೀತಿಸಿದಷ್ಟು ನಮಗೆ ಮನ ನೆಮ್ಮದಿ ಸಿಗುವಂತಹದ್ದು. ಸೊ ಗಿಡವನ್ನ ಬೆಳೆಸಿ ಸೇಲ್ ಮಾಡಿಕೊಂಡು ಉದ್ಯಮವನ್ನ ಪ್ರಾರಂಭ ಮಾಡಿದಿರಾ. ಯಾವ ರೀತಿಯ ಉದ್ಯಮ ಅಂತ ನೀವೊಂದು ಪರಿಚಯ ಮಾಡಿಕೊಡಿ ಅಂತ. ನಂದು ಬಿಸ್ನೆಸ್ ವೃದ್ಧಿ ಪ್ಲಾನ್ಸ್ ಅಂತ. ಆ ಹೆಸರು ಯಾಕೆ ಇಟ್ಟದಂದ್ರೆ, ಒಂದು ದೇವಿಯ ಹೆಸರು, ಮತ್ತೆ ವೃದ್ಧಿ ಅಂದ್ರೆ ಸಕ್ಸಸ್ ಅಂತ, ಹಾಗೆ ಒಂದು ಹೆಸರಿಟ್ಟದ್ದು. ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಕೋವಿಡ್ ಟೈಮಲ್ಲಿ. ನಾನು ಮೊದಲು ನಮ್ಮ ಅಂಗಡಿಗೆನೆ ಹೋಗ್ತಿದ್ದೆ. ಕೋವಿಡ್ ಟೈಮಲ್ಲಿ ಶಾಪ್ ಎಲ್ಲ ಕ್ಲೋಸ್ ಇರುವ ಟೈಮಲ್ಲಿ ಹವ್ಯಾಸವಾಗಿ ಸ್ಟಾರ್ಟ್ ಮಾಡಿದ್ದು. ಅದಾದ ಮೇಲೆ ಮೇನ್ ಆಗಿ ನಾನೊಂದು ಕೊಕ್ಕೆ ಡಾಮ ಅಂತ ಹೇಳುವ ಒಂದು ಜಪಾನೀಸ್ ಆರ್ಟ್ ಉಂಟು, ಕಲೆ ಉಂಟು. ಅದನ್ನ ನಾನು ನನ್ನ ಅಮ್ಮನ ಫ್ರೆಂಡ್ ಮಡಿಕೇರಿಯಲ್ಲಿದ್ದಾರೆ, ಅವರ ಮನೆಗೆ ಹೋದಾಗ ಫಸ್ಟ್ ನೋಡಿದ್ದು. ಮತ್ತೆ ತುಂಬಾ ಇಷ್ಟ ಆಗಿ ಮನೆಗೆ ಬಂದು ಮಾಡಿ ಹಾಗೇನೆ ಹವ್ಯಾಸವಾಗಿಯೇ ಸ್ಟಾರ್ಟ್ ಮಾಡಿದ್ದು. ಮತ್ತೆ ನಿಧಾನಕ್ಕೆ ಅದನ್ನು ಮಾರ್ಕೆಟಿಂಗ್ ಮಾಡಿ. ಈಗ ಸಾಮಾನ್ಯವಾಗಿ ಎಲ್ಲಾ ವರ್ಗದ ಗಿಡಗಳು ಹೊರಗಡೆ ಸಿಗತ್ತೆ, ಬಟ್ ಇದು ಒಂಥರ ಸ್ಪೆಷಾಲಿಟಿ. ಸೊ ಹಾಗಾಗಿ ಯಾವ ರೀತಿ ಏನು ಅದು ಅಂತ? ಕೊಕ್ಕೆ ಡಾಮ ಅಂತ ಹೇಳಿದ್ರೆ ಮೇನ್ ಆಗಿ ನಾನು ಹೇಳಿದಾಗೆ ಒಂದು ಜಪಾನೀಸ್ ಕಲೆ. ಅದು ಗಿಡ ಬೆಳೆಸುವ ಒಂದು ರೀತಿ ಜಪಾನಲ್ಲಿ. ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಸಹ ಆಗ್ತದೆ, ಬಟ್ ಮೇನ್ ಆಗಿ ಇಂಡೋರ್ ಪ್ಲಾಂಟ್ಸ್. ಅದರಲ್ಲಿ ಕೊಕ್ಕೆ ಅಂತ ಹೇಳಿದ್ರೆ ಮಾಸ್, ದಾಮ ಅಂತ ಹೇಳಿದ್ರೆ ಬಾಲ್. ಹಾಗೆ ಮಣ್ಣಿನ ಉಂಡೆಯನ್ನು ಬಾಲ್ ರೀತಿ ಮಾಡಿ ಅದರ ಒಳಗೆ ಗಿಡವನ್ನು ನೆಟ್ಟು ಮತ್ತೆ ಅದಕ್ಕೆ ಮಾಸ್ ಅನ್ನು ಹಾಕಿ ಅದ ಬಳ್ಳಿಯಲ್ಲಿ ಕಟ್ಟಿ ಮಾಡುವಂತ ಒಂದು ಆರ್ಟ್ ಫಾರ್ಮ್ ಅದು ಕೊಕ್ಕೆ ಡಾಮ ಅಂತ ಹೇಳಿದ್ರೆ. ಎಷ್ಟು ಟೈಮ್ ಬರುತ್ತೆ ಮೇಡಮ್ ಅದು ಗಿಡ? ಹೇಗೆ ಅದನ್ನ ಕೇರ್ ಮಾಡಬೇಕಾಗತ್ತೆ ನಾವು ಅಂತ? ಕೊಕ್ಕೆ ಡಾಮವನ್ನು ನಾವು ನಾರ್ಮಲ್ ಹೇಗೆ ವಾಟರ್ ಮಾಡ್ತೇವೆ ಆ ರೀತಿ ಸಹ ವಾಟರ್ ಮಾಡ್ಬೋದು. ಬಟ್ ಬೆಸ್ಟ್ ವೇ ಅದನ್ನ ವಾಟರ್ ಮಾಡ್ಲಿಕ್ಕೆ ಹೇಳಿದ್ರೆ, ಒಂದು ಬಕೆಟ್ ಅಲ್ಲಿ ನೀರು ತಕೊಂಡು ಒಂದು 4-5 ಡೇಸ್ ಆಗುವಾಗ ನಮಗೆ ಗೊತ್ತಾಗ್ತದೆ ಅದರ ವೆಯ್ಟ್ ಕಡಿಮೆ ಆದ ಕೂಡಲೇ ಅದನ್ನು ಫುಲ್ ಡಿಪ್ ಮಾಡಬೇಕು. ಆಗ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಬಲ್ಸ್ ಬರುದು ನಿಂತ ಕೂಡಲೇ ಅದೆಲ್ಲ ನೀರನ್ನು ತಗೊಂಡಿದೆ ಅಂತ ವೆಯ್ಟ್ ಸಹ ಜಾಸ್ತಿ ಆಗಿರ್ತದೆ. ಎಕ್ಸ್ಟ್ರಾ ನೀರನ್ನು ಡ್ರೈನ್ ಮಾಡ್ಲಿಕ್ಕೆ ಬಿಟ್ಟು ಅದು ಎಲ್ಲಿತ್ತು ಅಲ್ಲೇ ಇಡ್ಬೋದು. ನಿಮ್ಗೆ ಹ್ಯಾಂಗ್ ಸಹ ಮಾಡ್ಬೋದು, ಎಂತ ಸುಮ್ಮನೆ ಹೀಗೆ ಟೇಬಲ್ ಅಲ್ಲಿ ಸಹ ಇಡ್ಬೋದು. ಮೇನ್ ಆಗಿ ನಾನು ಇದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇದೆಂತ ಅಂದ್ರೆ, ಯೂಶುವಲಿ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಪಾಟ್ಸ್ ಅಲ್ಲಿ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಲ್ಲಿ ಹಾಗೇನೆ ಬೆಳೆಯುವಂಥದ್ದು. ಸೊ ನಾನು ಇಕೋ ಫ್ರೆಂಡ್ಲಿ ವೇಯನ್ನು ತುಂಬ ಇಷ್ಟಪಡ್ತೇನೆ. ಹಾಗಾಗಿ ನಾನು ಕೊಕ್ಕೆ ಡಾಮ ಹೇಳಿದ್ರೆ ತುಂಬ ಸರಳವಾದ ಒಂದು ಇದು. ಅದಕ್ಕೆ ಮಣ್ಣು, ಮಾಸ್, ಗಿಡ ಮತ್ತೆ ಬಳ್ಳಿ ಮಾತ್ರ ಬೇಕಾಗುವಂಥದ್ದು. ನಮ್ಮ ಪ್ರಕೃತಿಗೆ ಕೊಡುದಲ್ಲದೆ ಪ್ರಕೃತಿಗೆ ಎಂತ ಹಾಳಿಲ್ಲ ಅದರಿಂದಾಗಿ. ಅದರಿಂದಾಗಿ ನನಗೆ ಕೊಕ್ಕೆ ಡಾಮ ತುಂಬ ಇಷ್ಟ ಆಯಿತು. ಹಾಗೆ
ಮಾಡ್ಕೊಂಡು ಬಂದದ್ದು. ಓಕೆ. ಅಂಜಲಿ ಅವ್ರಿಗೆ ಮುಂಚೆ ಇಷ್ಟ ಇತ್ತಾ ಮಾಡೋದು ಇದೆಲ್ಲ? ನಂಗೆ ಅನ್ಕೊಂಡಿದ್ರೆ ಆಕ್ಚುಲಿ ನಾನು ಹೇಳೋದು ಫಸ್ಟಿಗೆ ಹೇಳ್ದೆ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇರ್ತಾರೆ ಅಂತ, ಬಟ್ ಈ ಪ್ಲಾನ್ ಸಡನ್ ಹೇಗೆ ಬಂತು ನಿಮಗೆ ಅಂತ? ನನ್ಗೆ ಮೊದ್ಲಿಂದ ಗಾರ್ಡನ್ ಎಂತ ಇಂಟ್ರೆಸ್ಟೇ ಇರ್ಲಿಲ್ಲ. ನಾನು ಮದ್ವೆಕ್ಕಿಂತ ಮುಂಚೆ ಎಂತ ಮಾಡ್ತೇವೆ, ಬಟ್ ನನ್ನ ಕೈ ಮಣ್ಣಾಗ್ತಿರ್ಲಿಲ್ಲ ಅಲ್ಲ? ನನ್ನ ಅಮ್ಮ ಗಾರ್ಡನ್ ಅಲ್ಲಿ ತುಂಬಾ ಆಸಕ್ತಿ ಇದ್ದವ್ರು. ನಾನ್ ಚಿಕ್ಕದಿರುವಾಗೆಲ್ಲ ತುಂಬಾ ಚಂದ ಗಾರ್ಡನಿಂಗ್ ಎಲ್ಲ ಮಾಡ್ತಿದ್ದವ್ರು. ನೋಡಿಕೊಂಡು ಬಂದಿದ್ದೇನೆ, ಬಟ್ ಯಾವತ್ತು ಮಾಡಿರ್ಲಿಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ್ದು. ಹೌದು. ಓಕೆ. ಅಂದ್ರೆ ನಾವು ನೋಡುವ ಅಲ್ವಾ ನಿಮ್ಮ ಗಿಡಗಳನ್ನ? ಮುದ್ದಾದ ಗಿಡಗಳು ಕಾಣ್ತಾ ಇದೆ ಮೇಡಮ್, ಸೊ ಹಾಗಾಗಿ ತೋರಿಸ್ತೀರಾ ಗಿಡಗಳನ್ನ ನಮಗೆ? ತೋರಿಸ. ಓಕೆ. ಇದು ನೋಡಿ. ಓಕೆ. ಇದೆಲ್ಲ ನ್ಯಾಚುರಲ್ ಗಿಡಗಳು, ನಮ್ದೇ ಗಿಡಗಳು. ಇದು ಆಗ್ಲೋನೆಮಾ ಅಂತ ಹೇಳುವ ಗಿಡ ಇದೀಗ. ಇದನ್ನು ಅದೇ ನಾನು ಹೇಳಿದ ಹಾಗೆ ಮಣ್ಣಿನ ಉಂಡೆ ಮಾಡಿ ಅದ್ರ ಒಳಗೆ ಗಿಡ ನೆಟ್ಟು ಮತ್ತೆ ಹೊರಗಡೆಯಿಂದ ಹಾವಸೆ ಹಾಕಿ ಅದನ್ನ ಟೈ ಮಾಡಿರುವಂತದ್ದು. ಆಕ್ಚುಲಿ ಇದ್ರ ಒಳಗೆ ನಾನು ಉಲ್ಲನ್ ಥ್ರೆಡ್ ಸಹ ಮಾಡಿದ್ದೇನೆ, ಬಟ್ ಮಾಸ್ ಅದ್ರ ಹೊರಗೆ ಅಷ್ಟು ಬೆಳ್ದಿದೆ, ಹಾಗಾಗಿ ಅದು ಒಳಗಡೆ ಥ್ರೆಡ್ ಕಾಣ್ತಾ ಇಲ್ಲ. ಇದು ಸಿಗತ್ತೆ ಮೇಡಮ್ ನಿಮಗೆ? ಎಷ್ಟು ಬೇಕಾದ್ರೆ ಸಿಗತ್ತಲ್ವ ನಮ್ಮ ಕಡೆ? ಇದು ಎಂತ ಟೆರೇರಿಯಮ್ಸ್ ಅದಕ್ಕೆಲ್ಲ ಯೂಸ್ ಮಾಡುವಂತ ಮಾಸ್. ಇದು ನಮ್ಮ ತಾಯಿ ಮನೆಯಲ್ಲಿ ಬೆಳಿತೇವೆ ನಾವು. ಹೌದು, ಅಲ್ಲಿಂದ ತಕೊಂಡು. ತೋಟದಲ್ಲಿ ಸಿಗುವಂತದಲ್ಲ ಇದು? ತೋಟದಲ್ಲಿ ಸಿಗುವಂತದ್ದೇ. ಹೌದು, ಈ ಸೈಡ್ ಎಲ್ಲ ಇದಾಗ್ತದೆ ಮಾಸ್. ಈಗ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರಾದ್ರೂ ಬಿಸ್ನೆಸ್ ಮಾಡ್ತಾರೆ ನಿಮಗೆ ಅಂದಾಜು ಪ್ರಕಾರ ಈ ಕಡೆ? ಈ ಕಡೆ ಕೊಕೆಡಾಮದ್ದು ಅಂತ ಇಲ್ಲ, ಯಾರು ಸಹ ಮಾಡ್ತಾ ಇಲ್ಲ. ಓಕೆ. ಓಕೆ. ಬೇರೆ ಗಿಡಗಳದ್ದೆಲ್ಲ ಮಾಡುವವರು ತುಂಬಾ ಜನ ಇದ್ದಾರೆ, ಬಟ್ ಕೊಕೆಡಾಮ ಅಂತ ಹೇಳುವಾಗ ನಮ್ಗೆ ಶಿಪ್ಪಿಂಗ್ ಸಹ ಪ್ಯಾಕಿಂಗ್ ಎಲ್ಲ ನೋಡ್ಬೇಕಾಗ್ತದಲ್ಲ, ಹಾಗಾಗಿ ಇದು ಸ್ವಲ್ಪ ಮಳೆಗಾಲ ಕಷ್ಟ ಆಗತ್ತಾ ಅಲ್ಲ ಮಳೆಗಾಲ ಒಳ್ಳೆ ಬಿಸ್ನೆಸ್ ಇರತ್ತಾ ಹೇಗೆ ಅಂತ? ತೊಂದ್ರೆ ಇಲ್ಲ, ಒಳ್ಳೆ ಇರ್ತದೆ. ಮತ್ತೆ ನಾವು ಮಾಸ್ ಕೂಡ ಸೇಲ್ ಮಾಡ್ತೀರಾ? ಹೌದು. ಹಾಗೆ. ಓಕೆ. ಬಿಸ್ನೆಸ್ ಹೇಗಿದೆ ಮೇಡಮ್? ಹೇಗೆ ಚಾರ್ಜ್ ಮಾಡ್ತೀರಾ ಏನು ಅಂತ? ಅದು ಕೊಕೆಡಾಮಕ್ಕೆ ಮೇನ್ ಆಗಿ ಗಿಡಕ್ಕೆ ಹೊಂದಿಕೊಂಡಿರ್ತದೆ ರೇಟ್. ಮತ್ತೆ ನಾವು ಎಷ್ಟು ಬಿಗ್ಗರ್ ಸೈಜ್ ಮಾಡ್ತೇವೆ, ಎಷ್ಟು ಸೈಜ್ ಮಾಡ್ತೇವೆ ಅದರ ಮೇಲೆ ಸಹ ಹೊಂದಿಕೊಂಡಿರ್ತದೆ. ಒಂದು ನಮ್ಗೆ ಇದು ಎಂತ ಆನ್ಲೈನ್ ಅಂತ ಆಗುವಾಗ ಶಿಪ್ಪಿಂಗ್ ಚಾರ್ಜಸ್ ಬೀಳ್ತದೆ, ಪ್ಯಾಕಿಂಗ್ ಚಾರ್ಜಸ್ ಬೀಳ್ತದೆ. ಕೆಲವರು ಕೇಳ್ತಾರೆ ನಾರ್ಮಲ್ ಪಾಟ್ ಅಲ್ಲಿ ಇರೋದು ತುಂಬಾ ಕಡಿಮೆ, ಬಟ್ ಇದಕ್ಕೆ ಯಾಕೆ ಇಷ್ಟು ಜಾಸ್ತಿ ಅಂತ. ಯಾಕೆ ಹೇಳಿದ್ರೆ ನಾವು ಪ್ಯಾಕಿಂಗ್ ನೋಡಿಕೊಳ್ಬೇಕಾಗ್ತದೆ, ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ನೋಡಿಕೊಳ್ಬೇಕಾಗ್ತದೆ. ಅದೆಲ್ಲ ಇನ್ಕ್ಲೂಡ್ ಆಗಿ ಒಂದು 690 ಇಂದ 1500 ತನಕ ಸಹ ಚಾರ್ಜ್ ಮಾಡ್ತೇವೆ. ದೂರಕ್ಕೆ ಕಳಿಸಿದಂದ್ರೆ ಎಲ್ಲಿಗೆ ದೂರಕ್ಕೆ ಕಳಿಸಿರುವ? ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕಳಿಸಿದ್ದೇವೆ ನಾವು. ಮುಂಬೈ, ಚೆನ್ನೈ, ಈಚೆ ನಮ್ದು UP, ಮತ್ತೆ ಗುಜರಾತ್, ಮತ್ತೆ ಕೇರಳ, ಕರ್ನಾಟಕ ಹೇಗೂ ಕಳಿಸ್ತಾ ಇರ್ತೀರಾ? ಎಲ್ಲ ಕಳಿಸ್ತೇವೆ. ಓಕೆ. ಈಗ ಮಾರ್ಕೆಟಿಂಗ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಮೇಡಮ್? ಇವಾಗ ಜಾಸ್ತಿ ಜನಗಳು ಎಲ್ಲವನ್ನ ಮಾಡ್ತಾರೆ, ಅವರಿಗೆ ನಾನು ವಿಡಿಯೋವನ್ನು ಅಬ್ಸರ್ವ್ ಮಾಡಿದ್ದೇನೆ, ಇನ್ಸ್ಟಾಗ್ರಾಮ್ ಪೇಜನ್ನು ಅಬ್ಸರ್ವ್ ಮಾಡಿದ್ದೇನೆ. ನಾವು ಅಷ್ಟು ಒಳ್ಳೆ ಇದು ವಿಡಿಯೋ ಮಾಡ್ತೀರಾ, ಕ್ಯಾಪ್ಚರ್ ಮಾಡ್ತೀರಾ, ಕ್ಲಾರಿಟಿ ವೈಸ್. ಅದರಲ್ಲಿ ನಿಮಗೆ ಮೈನ್ ಪಿಕಪ್ ಆಗಿರೋದು ಅನ್ಸುತ್ತೆ ನನಗೆ. ನಾನು ಆಡ್ಸ್ ಅಂತ ಇಲ್ಲಿ ತನಕ ರನ್ ಮಾಡಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಗ್ಯಾನಿಕ್ ಆಗಿ ನಂದು ಫಾಲೋವರ್ಸ್ ಇದ್ದಾರೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಗ್ಯಾನಿಕ್ ಆಗಿ ಎಂತ ಬರ್ತದೆ ಅದುವೇ ಮಾಡುದು. ಮತ್ತೆ ಎಕ್ಸ್ಟ್ರಾ ಮಾರ್ಕೆಟಿಂಗ್ ಅಂತ ಎಂತ ಮಾಡ್ಲಿಲ್ಲ. ಮತ್ತೆ ಜೆನ್ಯೂನ್ ಆಗಿ ಎಲ್ಲ ಮಾಡುದು. ಈಗ ಒಂದು ಆಫರ್ ನಡೀತುಂಟು, ಸೇಲ್ ನಡೀತುಂಟು ಅಂತದ್ದು ಎಂತ ಇಲ್ಲ. ಇದಕ್ಕೆ ಇಷ್ಟು ಪ್ರೈಸ್, ಇಷ್ಟ ಇರುವವರು ತಗೊಳ್ಬಹುದು, ಅಂದ್ರೆ ಆರ್ಡರ್ ಮಾಡಬಹುದು, ತಗೊಳ್ಬಹುದು. ನಾನು ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ, ಮಗ ಕೈ ಹಾಕ್ತಾನೆ ಅಲ್ವಾ? ಹಾಗಾಗಿ ಮನೆಯವರ ಸಹಕಾರ ಹೇಗಿದೆ ನಿಮ್ ಕೈಯಲ್ಲಿ? ಮನೆಯವರ ಸಹಕಾರ ತುಂಬಾ ಉಂಟು. ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ನಂಗೆ. ಇಲ್ಲಿ ತನಕ ಎಂತೆಲ್ಲ ಸಪೋರ್ಟ್ ಬೇಕು ಎಲ್ಲ ಸಪೋರ್ಟ್ ಸಹ ವಿಡಿಯೋ ನೋಡಿದ್ದೀನಿ, ಅವ್ರು ಸಹ ಮಾಡ್ತಾರೆ ಅನ್ಸುತ್ತೆ. ಅವರು ಇದು ಮಾಡುದಿಲ್ಲ, ಅಂದ್ರೆ ಅವರು ಮೀನಾ ಎಂಟರ್ಪ್ರೈಸಸ್ ಅಲ್ಲಿ ಬಿಸಿ ಇರ್ತಾರೆ. ಮಾವನ ಶುರು ಮಾಡಿದಂತ ಅಂಗಡಿ, ಹಾಗೆ ಅವರಲ್ಲಿ ಇರ್ತಾರೆ. ಬಟ್ ನಂಗೆ ಈಗ ಎಂತ ಸಜೆಷನ್ ಬೇಕಾದ್ರೂ ಮಾವ ಆಗ್ಲಿ, ಹಸ್ಬೆಂಡ್ ಆಗ್ಲಿ, ಅತ್ತೆ ಆಗ್ಲಿ, ಯಾರಾದ್ರೂ ಸಹ ಸಜೆಷನ್ಸ್ ಕೊಡ್ತಾರೆ. ಮತ್ತೆ ಬಿಸ್ನೆಸ್ ರಿಲೇಟೆಡ್ ಮೇನ್ ಆಗುವಾಗ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಸೊ ಅವರು ತುಂಬಾ ಸಜೆಷನ್ಸ್ ಕೊಡ್ತಾ ಇರ್ತಾರೆ ನಮ್ಗೆ, ಎಲ್ಲದಕ್ಕೆ ಸಹ ಹೆಲ್ಪ್ ಮಾಡ್ತಾರೆ. ಓಕೆ. ಈಗ ಇದು ಗಿಫ್ಟ್ ಕೊಡ್ಬೋದು ನಿಮ್ ಪ್ರಕಾರ? ನಾನು ಹೇಳುವಂತದ್ದು ಈಗ ಪ್ರೀತಿಯ ಸಂಕೇತವಾಗಿ ಅಥವಾ ಏನಾದ್ರೂ ಫಂಕ್ಷನ್ ಇದ್ರೆ ಅದಕ್ಕೆ ಗಿಫ್ಟ್ ಕೊಡ್ಬೋದು ನಿಮ್ ಪ್ರಕಾರ? ಏನ್ ಹೇಳ್ತೀರಾ? ಕ್ಯೂಟ್ ಇದೆ ನೋಡೋದಕ್ಕೆ, ಮೈನ್ ನಾನು ವಿಡಿಯೋದಲ್ಲಿ ನೋಡಿದಾಗ ಅಷ್ಟು ಕ್ಯೂಟ್ ಆಗಿದೆ. ಗಿಫ್ಟಿಂಗಿಗೆ ತುಂಬಾ ತಗೊಳ್ತಾರೆ ಕೊಕೆಡಾಮಾಸ್. ಮೇನ್ ಆಗಿ ಈಗ ಕೆಲವೊಂದು ಮ್ಯಾಂಗ್ಳೂರಲ್ಲಿರುವ ಕಾಲೇಜಸ್ ಎಲ್ಲ ನಮ್ಮ ಕೈಯಿಂದ ಈಗ ಗೆಸ್ಟ್ ಗಳಿಗೆ ಗಿಫ್ಟ್ ಮಾಡ್ಲಿಕ್ಕೆ, ಕಾಲೇಜ್ ಫಂಕ್ಷನ್ ಆಗ್ತಿರುವಾಗ ಗೆಸ್ಟ್ ಗಳಿಗೆ ಗಿಫ್ಟ್ ಮಾಡ್ಲಿಕ್ಕೆ, ಅಥವಾ ಈಗ ಮದರ್ಸ್ ಡೇ, ಫಾದರ್ಸ್ ಡೇ ಅಂತೆಲ್ಲ ಇರುವಾಗ ಹಾಗೆ ಗಿಫ್ಟ್ ಮಾಡ್ಲಿಕ್ಕೆ, ಬರ್ತ್ಡೇಸಿಗೆ, ಅದಕ್ಕೆಲ್ಲ ಬೆಸ್ಟ್. ಆಮೇಲೆ ಫಂಕ್ಷನ್ಸ್ ಅಲ್ಲಿ ರಿಟರ್ನ್ ಗಿಫ್ಟ್ ಅಂತ ಕೊಡ್ತೇವಲ್ಲ, ಆಗ ರಿಟರ್ನ್ ಗಿಫ್ಟಿಗೆ ಸಹ ಈ ಕೊಕೆಡಾಮ ಅಂತ ಹೇಳುವಂತದ್ದು ತುಂಬಾ ಒಳ್ಳೆ ಗಿಫ್ಟಿಂಗ್ ಆಪ್ಷನ್ ಅಂತ ಹೇಳ್ತಾರೆ.
ಇಲ್ಲಿಗ ಇರುವಂತದ್ದೆಲ್ಲ ಆಂಥೋರಿಯಮ್ಸ್. Okay. ಈಗ ಆಂಥೋರಿಯಮ್ಸ್ ಈಗ ಪ್ಲಾಸ್ಟಿಕ್ ಪಾಟ್ಸ್ ಅಲ್ಲಿ ಉಂಟು. ಯಾಕೆ ಹೇಳಿದ್ರೆ ನಾನು ಇದು ನರ್ಸರಿಯಿಂದ ತಂದಂತ ಗಿಡಗಳು. ಕೆಲವೊಂದು ಗಿಡ ನರ್ಸರಿಯಿಂದ ತಗೊಂಡ್ ಬರುದು. ರಿಪೋರ್ಟ್ ಮಾಡ್ತೀರಾ? ಇಲ್ಲ, ಇದನ್ನ ನಾನು ಎಂತ ಮಾಡ್ತೇನೆ ಹೇಳಿದ್ರೆ ಇದರಲ್ಲಿ ಕೊಕೆಡಾಮ ಮಾಡ್ತೇನೆ. ಈ ಪ್ಲಾಸ್ಟಿಕ್ ಪಾಟ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ರಿಟರ್ನ್ ನರ್ಸರಿಗೆ ಕೊಡುದು. ಯಾವುದು ಪ್ಲಾಸ್ಟಿಕ್ ಇಲ್ಲ, ಪ್ಲಾಸ್ಟಿಕ್ ಇಂದ ದೂರ. ಹೌದು, ಸ್ವಲ್ಪ ದೂರ ನಾನು. ಹಾಗೆ ಈ ಇದನ್ನು ಪಾಟ್ಸ್ ಅನ್ನು ರಿಟರ್ನ್ ಕೊಡ್ತೇನೆ, ಸೊ ದಟ್ ಅವರು ಮುಂದೆ ಎಂತ ಬೇಕು ಅದನ್ನ ಬೆಳಿತಾರೆ. ಈಗ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಸಾಕಾಗದೆ ಇದ್ದಕ್ಕೆ ಇದನ್ನೆಲ್ಲ ಮಾಡಿ ಇಡ್ಲಿಕ್ಕೆ ಆಗ್ಲಿಲ್ಲ. ನೀವು ಕೇರ್ ಹೇಗೆ ಮಾಡ್ತೀರಿ ಮೇಡಮ್? ಏನಾದ್ರೂ ಗಿಡಗಳಿಗೆ ಹುಳುಗಳು ಬರುವಂತಹದ್ದು ಏನಿಲ್ವಾ? ನಾನು ಸಾಧಾರಣವಾಗಿ ಗಿಡಗಳಿಗೆ ಈ ಹೌಸ್ ಪ್ಲಾಂಟ್ಸ್ ಗೆ ರೋಗ ಬರೋದು ತುಂಬಾ ಕಡಿಮೆ. ಈಗ ಹೂವಿಗೆ ಎಲ್ಲ ಹೇಗೆ ತುಂಬಾ ಇದಾಗ್ತದೆ ಅಷ್ಟು ಹೌಸ್ ಪ್ಲಾಂಟ್ಸ್ ಗೆ ಬರುದಿಲ್ಲ. ಬಂದ್ರೆ ಸಹ ಈ ಮಿಲಿ ಬಗ್ಸ್ ಅಂತದೆಲ್ಲ ಬರ್ತದೆ. ಅದಕ್ಕೆ ಈ ನೀಮ್ ಆಯಿಲ್ ಸ್ಪ್ರೇ ಮಾಡುದು, ಸೋಪ್ ವಾಟರ್ ನೊಟ್ಟಿಗೆ ಮಿಕ್ಸ್ ಮಾಡಿ ಅಂತದ್ ಮಾಡ್ತೇನೆ. ಅಥವಾ ಗೋಮೂತ್ರ ತುಂಬಾ ಡೈಲ್ಯೂಟ್ ಮಾಡಿ ಅಂತದೆಲ್ಲ ಹಾಕಿದ್ರೆ ಸಾಕಾಗ್ತದೆ. ಇದಕ್ಕೆ ಬೇರೆ ಎಂತ ದೊಡ್ಡ ಕೇರ್ ಅಂತ ಎಂತ ಬೇಕಾಗುದಿಲ್ಲ. ಮತ್ತೆ ಮೇನ್ ಬೇಕಾದ ಗಿಡಗಳಿಗೆ ಪ್ರೀತಿ. ದಿನ ಬಂದು ಮಾತಾಡಿಸ್ಬೇಕು. ಎಂತ ಅಂದ್ರೆ ನೋಡಿ, ಡ್ರೈ ಲೀವ್ಸ್ ಇದ್ದದನ್ನು ಕಟ್ ಮಾಡಿ ಬಿಸಾಕುದು, ಅಥವಾ ಅದರಲ್ಲಿ ಬೇರೆ ಎಂತಾದ್ರೂ ಪ್ರಾಬ್ಲಮ್ ಇದ್ರೆ ನೋಡುದು, ಅಥವಾ ಹುಲ್ಲು ಬಂದಿದ್ರೆ ಅದನ್ನೆಲ್ಲ ತೆಗೆಯುವುದು, ಅಂತದೆಲ್ಲ ಮಾಡಿಕೊಂಡಿದ್ರೆ ಆಯ್ತು. ಕಷ್ಟ ಅಂತ ಇಲ್ಲ. ನನಗೆ ಕೇಳುವಂತದ್ದು, ಈಗ ಮಿನಿಮಮ್ ಹೇಳ್ಬಾರ್ದು, ಬಟ್ ಕೇಳ್ತೀನಿ ನಾನು, ಎಷ್ಟು ಇನ್ಕಮ್ ಮಾಡ್ತೀರಾ ತಿಂಗಳಿಗೆ ಅಂತ? ಹಾಗೆ ಅಂದಾಜು ಅಂತಿಲ್ಲ, ಆದ್ರೂ ನಿಮ್ಮ ಒಂದು ಅಂದಾಜು ಪ್ರಕಾರ ಈಗ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮನೆಯನ್ನ ನಮ್ಗೆ ಖರ್ಚನ್ನ ಇದು ಮಾಡ್ಬೋದಾ ಹೇಗೆ ಅಂತ? ಮಾಡ್ಬೋದು, ತೊಂದ್ರೆ ಇಲ್ಲ. ಹಾಗೆ ತಕ್ಕ ಮಟ್ಟಿಗೆ ಹೋಗ್ತದೆ. ಮತ್ತೆ ಸರಿ, ಇಲ್ಲೆಲ್ಲ ತುಂಬಾ ಗಿಡಗಳಿವೆ, ನೀವು ನೋಡ್ತಾ ಇರ್ಬೋದು. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇದು ಮಾತ್ರ ಒಂದೇ ಆಗಿರುತ್ತೆ, ಬಟ್ ಇದೆಲ್ಲ ಗಿಡಗಳೆಲ್ಲ ಬೇರೆ ಆಗಿರುತ್ತೆ ಅಂತ. ಇದೆಲ್ಲ ಬೇರೆ. ಇದು ಹೇಗೆ ಹೇಳಿದ್ರೆ ಮಣ್ಣು ಮಿಶ್ರಣ ಮಾಡುವಾಗ ಸಹ ಅದ್ರಲ್ಲಿ ನಾವು ಕೊಕೊಪೀಟ್ ಆಡ್ ಮಾಡ್ತೇವೆ, ಕಾಂಪೋಸ್ಟ್ ಆಡ್ ಮಾಡ್ತೇವೆ, ನಾವು ಈಗ ಒಂದು ಗಿಡವನ್ನು ನೆಡುವಾಗ ಮೇನ್ ಮಣ್ಣು ರಿಚ್ ಆಗಿರ್ಬೇಕು. ಸೊ ನಾವು ಕೊಕೊಪೀಟ್, ಕಾಂಪೋಸ್ಟ್ ಮತ್ತೆ ಗಾರ್ಡನ್ ಸಾಯಿಲ್ ಸ್ವಲ್ಪ ಕಡಿಮೆನೆ ಹಾಕುದು. ಅದಕ್ಕೆ ಹಾಕಿ ಅದನ್ನು ತುಂಬಾ ಲೈಟ್ ವೇಟ್ ಆಗಿ ಗಿಡ ರೂಟ್ಸ್ ಒಳ್ಳೆ ಹೋಗುವ ಹಾಗೆ ಆ ತರ ಮಣ್ಣಿನ ಮಿಶ್ರಣ ಮಾಡಿ, ಮತ್ತೆ ಅದನ್ನು ಉಂಡೆಯಾಗಿ ಮಾಡಿ ಅದನ್ನ ಬ್ರೇಕ್ ಮಾಡಿ ಅದರ ಒಳಗೆ ಒಂದು ಗಿಡವನ್ನು ಅದರ ಒಳಗೆ ಇಟ್ಟು ಮತ್ತೆ ಪುನಃ ಜಾಯಿನ್ ಮಾಡಿ ಅದಕ್ಕೆ ಮಾಸ್ ಹಾಕಿ ಕಟ್ಟುವಂತದ್ದು. ಈಗ ಈ ಗಿಡ ಈಗ ಸ್ನೇಕ್ ಪ್ಲಾಂಟ್, ಇದು ನೋಡಿ ಚಿಕ್ಕ ಕೊಕೆಡಾಮ, ಇದ್ರಲ್ಲಿ ನೋಡಿ ಎಷ್ಟು ಹೆಲ್ದಿ ಆಗಿ ಉಂಟು ಅಂತ. ಮತ್ತೆ ಕೊಕೆಡಾಮದಲ್ಲಿ ಈಗ ನಾವು ಪಾಟ್ಸ್ ಅಲ್ಲಿ ಹಾಕಿದ್ರೆ ಬ್ರೀದ್ ಮಾಡ್ಲಿಕ್ಕೆ ಆಗುದಿಲ್ಲ ರೂಟ್ಸಿಗೆ. ಕೊಕೆಡಾಮದಲ್ಲಿ ಆಗುವಾಗ ಆಲ್ ಅರೌಂಡ್ ಬ್ರೀದೆಬಲ್, ನಿಮ್ಗೆ ಫುಲ್ ಎಲ್ಲ ಕಡೆ ಪ್ಲಾಂಟ್ ಗೆ ಬ್ರೀದ್ ಮಾಡ್ಲಿಕ್ಕೆ ಆಗ್ತದೆ. ಪ್ಲಾಂಟ್ ಹೆಲ್ತ್ ಒಳ್ಳೆ ಇರ್ತದೆ. ಕೈಗೆ ಮಣ್ಣು ಒಳ್ಳೇದು ಮ್ಯಾಮ್ ನಿಮ್ಮ ಪ್ರಕಾರ? ಕೈಗಳನ್ನು ನಾವು ಆಕ್ಟಿವ್, ಕೈಗೆ ಮಣ್ಣು ತುಂಬಾ ಒಳ್ಳೇದು. ಒಂದು ಸ್ಟ್ರೆಸ್ ರಿಲೀಫ್ ಮಾಡ್ತದೆ. ನಾವು ಮಣ್ಣಲ್ಲಿ ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ಸ್ಟ್ರೆಸ್ ರಿಲೀಫ್ ಆಗ್ತದೆ. ಮತ್ತು ಅದರಲ್ಲಿ ನಮಗೆ ತುಂಬ ಇಮ್ಯುನಿಟಿ ಸಿಗ್ತದೆ. ಮತ್ತು ಬೇರೆ ಎಂತ ಸಹ ನನಗೆ ಇಲ್ಲಿ ತನಕ ಮಣ್ಣು ಇದಾಗಿ ಅಂತ ಕೆಲವರಿಗೆ ಮಣ್ಣು ಅಲರ್ಜಿ ಎಲ್ಲ ಇರ್ತದೆ, ಅದೆಲ್ಲ ಐ ಅಗ್ರಿ. ಬಟ್ ಯಾರಿಗೆಲ್ಲ ಎಂತ ಪ್ರಾಬ್ಲಮ್ ಇಲ್ಲ, ಅವ್ರು ಮಣ್ಣಲ್ಲಿ ಕೆಲಸ ಮಾಡಿದಷ್ಟು ಒಳ್ಳೇದೇ ಅಂತ ಹೇಳ್ತೇನೆ. ಹೌದು. ಈಗ ಇದು ಡಿಫ್ರೆಂಟ್, ಈಗ ಪೇಮೆಂಟ್ ಬೇರೆ ಬೇರೆ ಅಲ್ವಾ? ಈಗ ಗಿಡಗಳಿಗೆ ಕಂಪೇರ್ ಮಾಡ್ತಿರವಲ್ಲ, ಎಲ್ಲ ಸೇಮ್ ರೇಟ್ ಇರುತ್ತೆ? ಇಲ್ಲ, ಬೇರೆ ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಜಿಜಿ ಪ್ಲಾಂಟ್ ಡ್ವಾರ್ಫ್ ವೆರೈಟಿಗೆ ಜಾಸ್ತಿ ಇರ್ತದೆ. ಜಸ್ಟ್ ಗಿಡಕ್ಕೆ ನಿಮ್ಗೆ ಒಂದು 500 ಮೇಲೆ ಇರ್ತದೆ ಜಿಜಿ ಡ್ವಾರ್ಫಿಗೆ ಎಲ್ಲ. ಸೊ ನಾವು ಕೊಕೆಡಾಮ ಮಾಡಿ ಕೊಡುವಾಗ ಇನ್ನು ಸಹ ಸ್ವಲ್ಪ ಜಾಸ್ತಿ ಪ್ರೈಸಿಂಗ್ ಆಗ್ತದೆ. ಹೌದು. ಇದು ನಮ್ಮದು ಇನ್ನೊಂದು ಪ್ರಾಡಕ್ಟ್. ಇದು ಮಣ್ಣಿಂದ ಮಾಡಿದ ಚಟ್ಟಿ, ಪ್ಲಸ್ ಅದಕ್ಕೆ ಹೀಗೆ ಅದರದ್ದೇ ಆದ ಸಾಸರ್ ಥರ ಇಟ್ಟಿದ್ದೇವೆ. ಸೊ ಇಂಡೋರ್ ಇಡೋದಾದರೆ ಎಲ್ಲ ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್ ಪಾಟ್ಸ್ ಇದನ್ನು ಚೂಸ್ ಮಾಡ್ಬೋದು ಅಂತ ಹೇಳುವ ಹಾಗೆ. ಮಣ್ಣಿನ ಪಾಟಲ್ಲಿ ಸಹ ಅಷ್ಟೇ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೀತದೆ. ಯಾಕೆ ಹೇಳಿದರೆ ಈಗ ನೀರು ಸಹ ಕಡಿಮೆ ಸಾಕಾಗ್ತದೆ, ಅದು ಹೀಟ್ ಮಾಡೋದಿಲ್ಲ ಗಿಡಗಳನ್ನು. ತುಂಬ ಬಿಸಿ ಇರುವಾಗ ಸಹ ತಂಪಾಗಿರ್ತದೆ ಗಿಡಗಳು, ನೀರು ಸಹ ಕಡಿಮೆ ಸಾಕಾಗ್ತದೆ. ಮಣ್ಣು ಅಬ್ಸಾರ್ಬ್ ಮಾಡಿ ಪುನಃ ರಿಲೀಸ್ ಮಾಡುವ ಕಾರಣ ಒಳ್ಳೆ ಇರ್ತದೆ. ಹಾಗೆ ಇದು ನಮ್ಮದು ಟೆರಾಕೋಟಾ ಪಾಟ್ ಸೆಟ್. ಓಕೆ, ನೀವು ಹೇಳ್ತಾ ಇದ್ರಿ ಅಮ್ಮನ ಸಹಕಾರ ಇದೆ ಅನ್ನುವಂತಹದ್ದು, ಯಾವ ರೀತಿ ಇದೆ ಅಂತ? ಅಮ್ಮ ತುಂಬಾ ಒಳ್ಳೆ, ನನ್ನಕ್ಕಿಂತ ಸಹ ತುಂಬಾ ಒಳ್ಳೆ ಗಾರ್ಡನರ್ ಅಮ್ಮ. ತುಂಬಾ ವೇಸ್ಟ್ ಮೆಟೀರಿಯಲ್ಸ್ ಅನ್ನೆಲ್ಲ ತಗೊಂಡು ಅದರಲ್ಲಿ ಗಾರ್ಡನಿಂಗ್ ಮಾಡೋದಾಗಿರ್ಲಿ, ಅಥವಾ ಕಸದಿಂದ ರಸ ಅಂತ ಹೇಳುವ ಹಾಗೆ ತುಂಬಾ ಮಾಡಿದ್ದಾರೆ. ಮತ್ತೆ ತೆಂಗಿನ ಗೆರಟೆಯಲ್ಲಿ ಮಾಡುವಂಥದ್ದಾಗಿರ್ಬೋದು ಅಂತ ತುಂಬಾ ಮಾಡಿದ್ದಾರೆ. ನಮ್ದು ಆಕ್ಚುಲಿ ಅಮ್ಮಂದು ಸ್ಟೋರಿ ದಿ ಬೆಟರ್ ಇಂಡಿಯಾದಲ್ಲಿ ಕೂಡ ಬಂದಿತ್ತು. ಹೌದು.
ಮತ್ತೆ ನಂದು ಬಿಸ್ನೆಸ್ಸಿಗೆ ಕೂಡ ಅಷ್ಟೇ, ಅಪ್ಪ ಅಮ್ಮ ಇಬ್ರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಈಗ ಇದಕ್ಕೆ ಬೇಕಾದಂತಹ ಹಸೆಯನ್ನು ಕಲೆಕ್ಟ್ ಮಾಡೋದಾಗಿರ್ಲಿ, ಕ್ಲೀನ್ ಮಾಡೋದಾಗಿರ್ಲಿ ಎಲ್ಲ ಅವರೇ ಮಾಡಿ ನನಗೆ ಕಳಿಸ್ತಾರೆ, ಎಲ್ಲ ಮಾಡ್ತಾರೆ. ಕನ್ನಡ ಚೆನ್ನಾಗಿ ಮಾತಾಡ್ತೀರಾ. ಕೇರಳ ಆದ್ರೂ ಕೂಡ. ಹೌದು, ನಾವು ಗಡಿನಾಡ ಕನ್ನಡಿಗರಲ್ವಾ. ಕೇರಳದಲ್ಲಿ ಒಳ್ಳೆ ಮಾರ್ಕೆಟ್ ಇದೆಯಾ ನಿಮ್ದು? ಕೇರಳ ತೊಂದ್ರೆ ಇಲ್ಲ, ಹೌದು, ಕೇರಳಕ್ಕೆ ಸಹ ಹೋಗ್ತದೆ. ಮತ್ತೆ ತರಕಾರಿ ಮಾಡ್ತೀರಂತೆ? ಹಾ, ತರಕಾರಿ, ಹೌದು. ಜಸ್ಟ್ ಸ್ಟಾರ್ಟ್ ಮಾಡಿದ್ದು, ಪ್ರೋ ಅಂತ ಅಲ್ಲ, ತರಕಾರಿ ಮಾಡೋದ್ರಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ. ಸ್ವಲ್ಪ ಸ್ವಲ್ಪ ಹರಿವೆ ಮತ್ತೆ ಸೌತೆಕಾಯಿ, ಕುಂಬಳಕಾಯಿ ಅಂಥದ್ದೆಲ್ಲ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಅದರಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಮನೆಗೆ ತಕ್ಕ ಮಾಡಬೇಕು ಅಂತ ಕಿಚನ್ ಗಾರ್ಡನ್. ಮಗನಿಗೆ ಸಹ ಆಗ ಒಂದು ಸ್ವಲ್ಪ ಎಜುಕೇಶನ್ ಆಗ್ತದೆ ಅದರ ಬಗ್ಗೆ ಎಲ್ಲ, ಅವನು ಸಹ ಬರ್ತಾನೆ ನನ್ನೊಟ್ಟಿಗೆ ಮಾಡಲಿಕ್ಕೆ. ಹಾಗೆ ಟೋಟಲಿ ಮಗ, ಅಮ್ಮ, ಅಪ್ಪ, ಹಸ್ಬೆಂಡ್, ಅತ್ತೆ, ಮಾವ, ಮತ್ತೆ ಎಲ್ಲ ಬೇರೆ ನಂದು ಕಸಿನ್ಸ್ ಎಲ್ಲರದ್ದು ಸಹ ಸಪೋರ್ಟ್ ಉಂಟು. ಹೌದು, ಹೌದು. ವೃದ್ಧಿ ಇದು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಯಾವ ರೀತಿ ರನ್ ಆಗ್ತದೆ? ಒಳ್ಳೆ ಹೋಗ್ತಾ ಇನ್ಸ್ಟಾಗ್ರಾಮ್ ಪೇಜ್ ನಾನು ತುಂಬಾ ಮಾರ್ಕೆಟಿಂಗ್ ಅಂತ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ. ಯಾಕೆ ಹೇಳಿದ್ರೆ ಹೇಳಿಬಿಡಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು. ನಂದು ಇನ್ಸ್ಟಾಗ್ರಾಮ್ ಪೇಜ್ ವೃದ್ಧಿ ಪ್ಲಾನ್ಸ್ ಅಂತ, ನಮ್ದು ವೆಬ್ಸೈಟ್ wruddhiplans.in ಅಂತ ಬರ್ತದೆ. ಸ್ವಲ್ಪ ಒಂದು 3 years ಇಂದ ಡೆಲಿವರಿ ಆದ ಮೇಲೆ ಸ್ವಲ್ಪ ಕಡಿಮೆನೆ ಮಾಡಿದ್ದೆ ಕಾಂಟೆಂಟ್ ಹಾಕುದೆಲ್ಲ. ಮೊದಲು ಫ್ರೀಕ್ವೆಂಟ್ ಆಗಿ ಹಾಕ್ತಿದ್ದೆ, ಮತ್ತೆ ಟೈಮ್ ಆಗ್ತಿರ್ಲಿಲ್ಲ, ಮಗನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ, ಹಾಗೆ ಜಾಸ್ತಿ ಎಂತ ಕಾಂಟೆಂಟ್ ಹಾಕ್ತಿರ್ಲಿಲ್ಲ. ಈಗ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಕಂಟಿನ್ಯೂಸ್ ಹಾಕುದು ಆ ಥರ ಸಹ ಮಾಡುದು. ನಂಗೆ ಯಾವಾಗ ಕೂಡ್ತದೆ ಆಗ ವಿಡಿಯೋ ಶೂಟ್ ಮಾಡಿ ಹಾಕುವಂಥದ್ದು, ಅಂದ್ರೆ ಯೂಸ್ ಆಗುವಂತ ಕಾಂಟೆಂಟ್ಸ್ ಹಾಕ್ತೇನೆ ಗಾರ್ಡನಿಂಗ್ ಇದು ಬಗ್ಗೆ. ಮತ್ತೆ ಮಾರ್ಕೆಟಿಂಗ್ ತುಂಬಾ ಎಂತ ಮಾಡೋದಿಲ್ಲ, ಬಟ್ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರು ಪೇಜಿಗೆ ಬಂದು ತಗೊಳ್ತಾರೆ. ಈಗ ಅಂಜಲಿ ಅವರಿಗೆ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ದೊಡ್ಡ ಮಟ್ಟದಲ್ಲಿ ಮಾಡುವ ಆಸೆ ಉಂಟಾ? ಆಸೆ ಉಂಟು, ಬಟ್ ಒಂದೇ ಸಲಕ್ಕೆ ಮೇಲೆ ಹೋಗುದ ದೊಡ್ಡ ಸ್ಟೆಪ್ ತಗೊಳ್ಳುವ ಪ್ಲಾನ್ ಇಲ್ಲ. ನಿಧಾನಕ್ಕೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ ಉಂಟು. ಮೇನ್ ಆಗಿ ಯುನೀಕ್ ಪ್ರಾಡಕ್ಟ್ಸ್, ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅನ್ನ ತರಬೇಕು ಅಂತ ಉಂಟು. ಮೇ ಬಿ ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಆ ಟೈಪ್ ಇದು ಪ್ಲಾನ್ಸ್ ಅನ್ನು, ಆಮೇಲೆ ನಮ್ಮ ಈ ಮಣ್ಣಲ್ಲಿಯೇ ಒಳ್ಳೆ ಆಗುವಂಥ ಪ್ಲಾನ್ಸ್ ಅನ್ನು. ಈಗ ಕೆಲವೊಂದು ಎಕ್ಸಾಟಿಕ್ ಅಂತ ಹೇಳಿ ಎಲ್ಲೆಲ್ಲಿಂದಲೋ ಗಿಡ ತಂದು ಅದು ನಮ್ಮ ಊರಲ್ಲಿ ಒಳ್ಳೆ ಆಗುದಿಲ್ಲ, ಅಂಥದ್ದೆಲ್ಲ ಇಲ್ಲ. ಅಂಥದ್ದೆಲ್ಲ ಅಂದ್ರೆ ತಗೊಂಡು ಹೋದವರಿಗೆ ಸಹ ಗಿಡ ಒಳ್ಳೆದ್ರಲ್ಲಿ ಚಂದದಲ್ಲಿ ಬೆಳಿಬೇಕು ಅವರ ಮನೆಯಲ್ಲಿ ಸಹ. ಕೆಲವೊಂದು ಈಗ ಮಡಿಕೇರಿಯಲ್ಲಿ ತುಂಬಾ ಚಂದ ಉಂಟು ವೆದರ್, ಅಲ್ಲಿ ಬೆಳೆಯುವಂತ ಗಿಡ ನಮ್ಮ ಊರಲ್ಲಿ ಬೆಳೆಯುವುದಿಲ್ಲ. ಸೊ ಎಲ್ಲಾ ಕಡೆ ಸರ್ವೈವ್ ಆಗುವಂತ ಹಾರ್ಡ್ ಪ್ಲಾನ್ಸ್ ಅನ್ನೇ ಜಾಸ್ತಿ ಮಾಡುದು. ಜನರಿಗೆ ಏನು ಹೇಳ್ತೀರಾ? ನಿಮ್ ಕೊನೆಯದಾಗಿ ಜನರಿಗೆ ಏನು ಹೇಳ್ತೀರಾ? ನಾನು ಹೇಳುವಂಥದ್ದು ಫಸ್ಟ್ಗೆ ಹೇಳಿದ ಮಾತು ಅಷ್ಟೇ, ನಾನು ಉದ್ಯೋಗ ಇಲ್ಲ ಅನ್ನುವಂಥದ್ದು. ಸೊ ನೀವು ಉದ್ಯೋಗವನ್ನು ಹುಡುಕಿಕೊಂಡಿದ್ದೀರಾ, ಸೊ ಹಾಗಾಗಿ ಏನು ಹೇಳ್ತೀರಾ ಜನರಿಗೆ? ನಿಮ್ಮ ಫೀಲ್ಡೇ ಬೇರೆ, BCom ಲೆಕ್ಕ ಮಾಡುವಂತ ಕೈಗಳು, BCA ಲೆಕ್ಕ ಮಾಡುವಂತ ಕೈಗಳು, ಬಟ್ ಇವಾಗ ನೀವು ಅದೇ ಕೈನಿಂದ ಗಿಡಗಳನ್ನು ನೆಡ್ತಾ ಇದ್ದೀರಾ, ಏನು ಹೇಳ್ತೀರಾ ಅಂತ? ಅದೇ ನಮಗೆ ಒಂದು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಯಾರಿಗೆ ಆದರೂ ಸಹ, ಲೇಡೀಸಿಗೆ, ಜೆಂಟ್ಸಿಗೆ, ಯಾರಿಗೆ ಆದರೂ ಸಹ ಅದೊಂದು ಒಳ್ಳೆ ವಿಷಯ. ಹಾಗಾಗಿ ನಾವು ನಮ್ಮ ಇಂಟ್ರೆಸ್ಟ್ ಆಗಿಯೇ ಉಳಿಸದೆ ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಹೋಗ್ತೇವೆ ಅಂತ ಆದರೆ ಅದರಲ್ಲಿ ಸಕ್ಸಸ್ ಖಂಡಿತ ಸಿಗ್ತದೆ. ನಮ್ಮ ಕನ್ಸಿಸ್ಟೆನ್ಸಿಯನ್ನು ನಾವು ಬಿಡಬಾರ್ದು, ಎಲ್ಲಿ ಸಹ ಒಂದು ಆಗುದಿಲ್ಲ ಅಂತ ಹೇಳಿ ಅಲ್ಲಿ ನಾವು ಬಿಡಬಾರ್ದು. ಕಷ್ಟ ಬಂದೇ ಬರ್ತದೆ, ಅದನ್ನು ನಾವು ಫೇಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಖಂಡಿತ ಸಕ್ಸಸ್ ಸಿಗ್ತದೆ. ಈ ಕೆಲವೊಂದು ಗಿಡಗಳನ್ನು ನಾನು ಹೇಳಿದ ಹಾಗೆ ನರ್ಸರಿಯಿಂದ ತಗೊಂಡು ಬಂದು ಕೊಕೆಡಮ್ಮ ಮಾಡುವಂಥದ್ದುಂಟು. ಕೆಲವೊಂದು ನಾವೇ ಮಾಡಲಿಕ್ಕೆ ಸಾಕ್ತದೆ. ಈಗ ಮನಿ ಪ್ಲಾಂಟನ್ನು ನಾನು ಹೀಗೆ ಕಟ್ಟಿಂಗ್ಸ್ ಮಾಡಿ ಅದನ್ನು ವಾಟರ್ ಪ್ರೊಪಗೇಷನ್ಗೆ ಅಂತ ಇಡೋದು. ಹೀಗೆ ನೀರಲ್ಲಿ ಹಾಕಿ ಇಟ್ಟರೆ ಆಯ್ತು, ಅದು ನೋಡಲಿಕ್ಕೆ ಸಹ ಚಂದ ಕಾಣ್ತದೆ, ಮತ್ತು ಹೀಗೆ ಅದರಲ್ಲಿ ರೂಟ್ಸ್ ಚಂದ ಬರ್ತದೆ. ಹೀಗೆ ಆದ ಮೇಲೆ ಇದನ್ನು ಕೊಕೆಡಾಮ ಮಾಡುವಂಥದ್ದು. ಹಾಗೆ ಬರೀ ಮನಿ ಪ್ಲಾಂಟ್ ಅಂತ ಮಾತ್ರ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ಇದೊಂದು ಸಿಂಗೋನಿಯಂ ಪ್ಲಾಂಟ್, ಇದನ್ನು ಸಹ ಅಷ್ಟೇ ಹೀಗೆ ವಾಟರ್ ಪ್ರೊಪಗೇಷನ್ಗೆ ಇಟ್ಟು ಆಮೇಲೆ ನಾನು ಕೊಕೆಡಾಮ ಮಾಡುವಂಥದ್ದು, ಆಮೇಲೆ ಕಟ್ಟಿಂಗ್ಸನ್ನು ತಗೊಂಡು ಮಾಡೋದು, ಹಾಗೆ ಸಹ ಮಾಡ್ತೇನೆ. ಈಗ ನಿಮ್ಮ ನಂಬರನ್ನು ಡಿಸ್ಪ್ಲೇ ಹಾಕಿದರೆ ನಂಬರ್ ಹಾಕ್ಬೋದಾ ಡಿಸ್ಪ್ಲೇಯಲ್ಲಿ?
ವೆಬ್ಸೈಟ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ರಿದ್ಧಿ ಪ್ಲಾನ್ಸ್ ಅಂತ RIDDHIPLANTS ಇದು ನಂದು ಇನ್ಸ್ಟಾಗ್ರಾಮ್ ಪೇಜ್. ಮತ್ತೆ ವೆಬ್ಸೈಟ್ ridhiplans.in ಅಂತ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಆರ್ಡರ್ ಮಾಡ್ಕೊಳ್ಬೋದು. ಪ್ಲಾನ್ಸ್ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ದೊಡ್ಡ ಸ್ಪೇಸ್ ಅಥವಾ ದೊಡ್ಡ ನರ್ಸರಿದು ಅಗತ್ಯ ಇಲ್ಲ ಅಂತ ನಂಗೆ ಅನಿಸ್ತದೆ. ನಾವು ಒಂದು ಚಿಕ್ಕ ಸ್ಪೇಸ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು ಇದು. ನಮ್ದು ಹೌಸ್ ಪ್ಲಾಂಟ್ಸ್ ಆದ ಕಾರಣ ಚಿಕ್ಕ ಗಿಡಗಳು, ಹಾಗಾಗಿ ಚಿಕ್ಕ ಸ್ಪೇಸ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು. ಇದು ನಂದು ಚಿಕ್ಕ ಗಾರ್ಡನ್, ಕಡಿಮೆ ಸ್ಪೇಸ್ ಅಲ್ಲಿ ಮಾಡಿರುವಂತದ್ದು. ಸ್ವಲ್ಪ ಹೌಸ್ ಪ್ಲಾಂಟ್ಸ್ ಎಲ್ಲ ಉಂಟು ಇಲ್ಲಿ, ಬೇರೆ ಬೇರೆ ರೀತಿಯದ್ದು. ಜಾಸ್ತಿಯಾಗಿ ಕೊಕೆಡಾಮಕ್ಕೆ ಮಾಡ್ಲಿಕ್ಕೆ ಆಗುವಂತ ಗಿಡಗಳನ್ನು ನಾನು ಬೆಳೆಸ್ತೇನೆ. ಇಲ್ಲಿ ಮನಿ ಪ್ಲಾಂಟ್ ಕಾರ್ನರ್ ಉಂಟು, ಇಲ್ಲಿ ಫುಲ್ ಮನಿ ಪ್ಲಾಂಟ್ಸ್ ಉಂಟು. ಇದ್ರದ್ದು ಕಟ್ಟಿಂಗ್ಸ್ ತಗೊಂಡು ಇದನ್ನ ವಾಟರ್ ಪ್ರೊಪಗೇಟ್ ಮಾಡಿ ಕೊಕೆಡಾಮ ಮಾಡ್ತೇನೆ. ಮತ್ತೆ ಅಲೋವೆರಾ ಎಲ್ಲ ಉಂಟು, ಬಿಕಾಸ್ ಮೆಡಿಸಿನಲ್ಲಿ ಯೂಸ್ ಇರುವ ಕಾರಣ ಅಂಥದ್ದೆಲ್ಲ ಕೆಲವೊಂದು ಇಟ್ಟಿದ್ದೇನೆ. ಮತ್ತೆ ಆಚೆ ನಮ್ದು ಚಿಕ್ಕ ತರಕಾರಿ ಕೃಷಿ, ಜಸ್ಟ್ ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡಿದ್ದು. ತುಂಬಾ ದೊಡ್ಡ ತರಕಾರಿ ಕೃಷಿ ಅಂತ ಅಲ್ಲ, ಬಟ್ ಚಿಕ್ಕದಾಗಿ ಒಂದು ಕಿಚನ್ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಮಗನಿಗೆ ಸಹ ಅದ್ರ ಬಗ್ಗೆ ಎಲ್ಲ ಎಜುಕೇಶನ್ ಇರ್ಲಿ ಅಂತ. ಮತ್ತೆ ಈಗ ಎಲ್ಲ ಸಹ ಕೆಮಿಕಲ್ ಫರ್ಟಿಲೈಸರ್ ಹಾಕಿ, ಪೆಸ್ಟಿಸೈಡ್ಸ್ ಹಾಕಿ ಬೆಳೆಯುವಂತ ತರಕಾರಿಗಳೇ ನಮ್ಗೆ ಸಾಧಾರಣವಾಗಿ ಶಾಪ್ ಅಲ್ಲಿ ಸಿಗುದು. ಸೊ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ನಾವಿದು. ಇದು ಕುಕುಂಬರ್ ಪ್ಲಾಂಟ್. ಜಸ್ಟ್ ಒಂದು ಹಳೆ PVC ಪೈಪ್ ಅನ್ನು ಯೂಸ್ ಮಾಡಿ ಮತ್ತೆ ಬಳ್ಳಿಯನ್ನು ಕಟ್ಟಿ ಮಾಡಿರುವಂತದ್ದು ಇಲ್ಲಿ. ಮತ್ತೆ ಈ ಗ್ರೋ ಬ್ಯಾಗ್ಸ್ ಅಲ್ಲಿ ಎಲ್ಲ ಇದು ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಆಚೆ ನಿಮ್ಗೆ ಕಾಣುದು ತಿಮರೆ. ಮತ್ತೆ ಈ ಸೆಕ್ಷನ್ ಅಲ್ಲಿ ಪಾಲಕ್ ಇದು ಬಿತ್ತಾಕಿದ್ದೇನೆ, ಅದು ಹುಟ್ಟಬೇಕಷ್ಟೇ. ಮತ್ತೆ ಇಲ್ಲಿ ಅಗೇನ್ ಕುಕುಂಬರ್ ಹಾಕಿದ್ದೇನೆ, ಅದಿನ್ನು ಬೆಳೆದ ಮೇಲೆ ಇದಕ್ಕೆ ಬಳ್ಳಿ ಕಟ್ಟಿ ಸ್ಪ್ರೆಡ್ ಮಾಡುವ ಅಂತ. ಇದು ಅರಿಶಿನ. ಇದರಲ್ಲಿ ಅರಿಶಿನ ಎಲ್ಲ ಗೆಣಸಲ್ಲೇ ಮಾಡ್ತೇವೆ ನಾವು. ಮತ್ತೆ ಅದು ಅರಿಶಿನ ನಮ್ದು ಡೈಲಿ ಯೂಸಿಗೆ ಆರ್ಗ್ಯಾನಿಕ್ ಆಗಿ ಇದನ್ನೇ ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡ್ತೇವೆ. ಮತ್ತೆ ಇದು ನಿಮ್ಗೆ ಕಾಣುವ ಹಾಗೆ ಮೆಣಸು. ಮತ್ತೆ ಈಚೆ ಮೊದಲು ಇಲ್ಲಿ ಹರಿವೆ ಇತ್ತು, ಈಗ ಮಳೆಗಾಲದಲ್ಲಿ ಹರಿವೆ ಒಳ್ಳೆ ಬರುದಿಲ್ಲ, ಹಾಗಾಗಿ ಇಲ್ಲಿ ಈಗ ರ್ಯಾಡಿಶ್ ಹಾಕಿದ್ದೇನೆ, ಜಸ್ಟ್ ಹುಟ್ಟಿದಷ್ಟೇ ಈಗ. ಇದು ನಮ್ಮ ಅಜ್ಜಿ ಮೀನಾಕ್ಷಿ ಅಮ್ಮ ಅಂತ, ಅವರು ಮಾಡಿದ ಬಸಳೆ ಚಪ್ಪರ. ತುಂಬಾ ವರ್ಷ ಆಯ್ತು ಅವ್ರು ಇದನ್ನ ಮಾಡಿ, ಈಗ ಸಹ ಸ್ಟ್ರಾಂಗ್ ಆಗಿ ಉಂಟು. ಇಲ್ಲಿ ನಾವು ಬಸಳೆ ಬೆಳೆಯೋದು. ಈಗ ಮಳೆಗೆ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು ಬಸಳೆ. ಹಾಗೆ ಇದು ನಮ್ದು ಬಸಳೆ ಚಪ್ಪರ. ಹಾಗೆ ಚಿಕ್ಕ ಸ್ಪೇಸ್ ಅಲ್ಲಿ ಎಷ್ಟಾಗ್ತದೆ ಅಷ್ಟು ತರಕಾರಿ ಬೆಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಇದು ಕುಂಬಳಕಾಯಿ ಬಳ್ಳಿ, ಅದ್ರದ್ದು ಸ್ಟಾರ್ಟಿಂಗ್ ಅಲ್ಲೆಲ್ಲಿಯೂ ಉಂಟು, ಅಲ್ಲಿಂದ ಹೀಗೆ ಹಬ್ಬಿಕೊಂಡು ಬಂದು ಇಷ್ಟು ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ 1-2 ಉಂಟು, ಮತ್ತೊಂದು 3-4 ಹಾರ್ವೆಸ್ಟ್ ಮಾಡಿದ್ದೇವೆ. ಸೊ ಈ ತರಕಾರಿ ಕೃಷಿ ಬಗ್ಗೆ ನಾ ಎಂತ ಹೇಳ್ಬೇಕು ಹೇಳಿದ್ರೆ, ನೀವು ಸ್ಪೇಸ್ ಇಲ್ಲ ಅಂತ ಗ್ರೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡದೇ ಇರಬೇಡಿ. ಚಿಕ್ಕ ಗ್ರೋ ಬ್ಯಾಗ್ಸ್ ಅಲ್ಲಿ ಅಂಥದ್ದೆಲ್ಲ ಯೂಸ್ ಮಾಡಿಕೊಂಡು ಒಂದು ಚಿಕ್ಕ ಕಿಚನ್ ಗಾರ್ಡನ್ ಇಟ್ರೆ ಯಾವಾಗ ಒಳ್ಳೇದೇ. ಯಾಕೆ ಹೇಳಿದ್ರೆ ಈಗ ಎಲ್ಲ ನಮ್ಗೆ ತರಕಾರಿ ಸಿಗುವಂಥದ್ದು ತುಂಬಾ ಕೆಮಿಕಲ್ ಹಾಕಿ ಬೆಳೆಸುವಂಥದ್ದು ಎಲ್ಲ ಇರ್ತದೆ. ಸೊ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಸೋ ತರಕಾರಿ ನಮ್ಮ ಹೆಲ್ತಿಗೆ ಸಹ ಎಲ್ಲದಕ್ಕೆ ಸಹ ಒಳ್ಳೇದು. ಸೊ ಎಲ್ಲರೂ ಸಹ ತರಕಾರಿ ಬೆಳೆಸಿ ಅಂತ ಹೇಳ್ತೇನೆ. ನೋಡಿದ್ರಲ್ಲ ಅಂಜಲಿಯವರ ಮುದ್ದಾದ ಮಾತುಗಳು, ಮುದ್ದಾದ ಗಿಡಗಳು. ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ರು ಗಿಡಗಳಿಗೆ ಪ್ರೀತಿ ಕೊಡಬೇಕು ಅನ್ನುವಂತಹ ಮಾತನ್ನು. ಸೊ ಹಾಗಾಗಿ ಅವರು ಕೂಡ ಪ್ರೀತಿಯನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಮಾತಾಡ್ತಾ ಹೇಳ್ತಾ ಇದ್ರಿ, ಅಜ್ಜ ಕೂಡ ಬಿಸ್ನೆಸ್ ಮ್ಯಾನ್, ಇಲ್ಲಿ ಮಾವ ಕೂಡ ಬಿಸ್ನೆಸ್ ಮ್ಯಾನ್ ಅನ್ನುವಂಥದ್ದು, ಅದು ನಿಮಗೆ ಪ್ರೋತ್ಸಾಹ ಆಯಿತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ಅಜ್ಜ ಪದ್ಮನಾಭ್ ಭಟ್ ಅಂತ, ಅವರು ತುಂಬಾ ಚಿಕ್ಕ ವಯಸ್ಸಿಂದಲೇ ಅಂಗಡಿ ನಡೆಸ್ಕೊಂಡು ಬರ್ತಿದ್ದದ್ದು. ಇಲ್ಲಿ ಮದುವೆಯಾಗಿ ಬಂದ ಮೇಲೆ ನಂದು ಮಾವ ಮೀನಾ ಎಂಟರ್ಪ್ರೈಸಸ್ ಅಂತ, ಗಣೇಶ್ ಭಟ್ ಅಂತ ಮಾವ, ಅವರು ಸಹ ತುಂಬಾ ಒಳ್ಳೆ ಬಿಸ್ನೆಸ್. ಬೆಳ್ಳಾರಿಯಲ್ಲಿ ಹಸ್ಬೆಂಡ್ ಪವನ್ ಅಂತ, ಅವರು ಸಹ ಬಿಸ್ನೆಸ್ ಅಲ್ಲಿ ಇರುವಂತವ್ರು. ನನ್ನ ಕಸಿನ್ಸ್, ಅಣ್ಣಂದ್ರು, ದೊಡ್ಡಮ್ಮ ಎಲ್ಲ ಇದೇ ಫೀಲ್ಡ್ ಅಲ್ಲಿ ಇರುವಾಗ ಒಂದು ಎಲ್ಲ ಒಂದು ಫಾರ್ ಆಗಿ ನಂಗೆ ಒಂದು ಸಿಕ್ಕಿತ್ತು. ಈಗ ನಾವು ಒಂದು ಮಾಡ್ಬೇಕು ಅಂತ ಅನ್ಕೊಂಡಿರುವಾಗ ಈ ತರ ಒಂದು ಸಪೋರ್ಟ್ ಸಿಸ್ಟಮ್ ಸಹ ಇರುವಾಗ ಒಳ್ಳೆ ಆಗ್ತದೆ. ಓಕೆ, ಇದಿಷ್ಟು ಅಂಜಲಿ ಅವರ ಮಾತುಗಳು. ಸೊ ಹಾಗಾಗಿ ನೀವು ನೋಡಿದ್ರಿ ಸಂಪೂರ್ಣ ಗಿಡಗಳು ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದರೆ ಇದು ವಿಭಿನ್ನವಾದ ಗಿಡ, ಎಲ್ಲಿಯೂ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಅವರದೇ ವೆಬ್ಸೈಟ್ ಇದೆ, ಅವರದೇ ಪೇಜ್ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಬುಕ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಒಂದೊಳ್ಳೆಯ ಒಂದು ನರ್ಸರಿಗೆ ಹೋಗಿ ಬಂದಂತಹ ಒಂದು ಫೀಲ್ ಆಯಿತು. ಅದು ಕೂಡ ವಿಭಿನ್ನವಾಗಿರುವಂತಹ ನರ್ಸರಿ, ಮುದ್ದಾಗಿ ಬೆಳೆಸಿರುವಂತಹ ಗಿಡಗಳು. ಒಳ್ಳೇದಾಗಲಿ ನಿಮ್ಮ ಬಿಸ್ನೆಸ್ಸಿಗೆ, ದೊಡ್ಡ ಮಟ್ಟದಲ್ಲಿ ಬೆಳೆದು ಬನ್ನಿ, ನಮ್ಮನ್ನು ಮತ್ತೆ ಖರೀದಿ ಅನ್ನುವಂತಹ ಮಾತನ್ನು ಹೇಳ್ತಾ ಆಲ್ ದ ಬೆಸ್ಟ್ ಅಂಜಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ನೋಡಿದ್ರಲ್ಲ, ಉದ್ಯೋಗವಿಲ್ಲ, ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ ಅನ್ನುವಂತಹ ಮಾತುಗಳನ್ನು ಸಾಕಷ್ಟು ಮಂದಿ ಹೇಳ್ತೀರಾ. ಆದರೆ ಅಂಜಲಿ ಅವರು ಅವರೇ ಉದ್ಯೋಗವನ್ನು ಹುಡುಕಿಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ರು ಮನಸ್ಸಿದ್ರೆ ಮಾರ್ಗ ಅನ್ನುವಂತಹ ಮಾತುಗಳನ್ನು. ಸೊ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋ ಮಾದರಿ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಕ್ಯಾಂಪರ್ಸನ್ ರಕ್ಷಿ ಜೊತೆ ರಿಪೋರ್ಟರ್ ಕರುಣಾಕರ, ನಾನು ಪೂಜಶ್ರೀ ತೇಜ್ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಕೋವಿಡ್ ಟೈಮಲ್ಲಿ ಶಾಪ್ ಎಲ್ಲ ಕ್ಲೋಸ್ ಇರುವ ಟೈಮಲ್ಲಿ ಹವ್ಯಾಸವಾಗಿ ಸ್ಟಾರ್ಟ್ ಮಾಡಿದ್ದು. ಕೊಕ್ಕಿ ಅಂತ ಹೇಳಿದ್ರೆ ಮಾಸ್, ದಾಮ ಅಂತ ಹೇಳಿದ್ರೆ ಬಾಲ್. ನಮ್ಮ ಪ್ರಕೃತಿಗೆ ಕೊಡುದಲ್ಲದೆ ಪ್ರಕೃತಿಗೆ ಎಂತ ಹಾಳಿಲ್ಲ ಅದರಿಂದಾಗಿ. ಗಿಫ್ಟಿಂಗಿಗೆ ತುಂಬಾ ತಗೊಳ್ತಾರೆ ಕೊಕ್ಕೆ ಡಾಮಾಸ್. ನಾವು ಮಣ್ಣಲ್ಲಿ ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ಸ್ಟ್ರೆಸ್ ರಿಲೀಫ್ ಆಗ್ತದೆ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕಳಿಸಿದ್ದೇವೆ ನಾವು. ಯಾವುದು ಪ್ಲಾಸ್ಟಿಕ್ ಇಲ್ಲ ಗೋಮೂತ್ರ ತುಂಬಾ ಡೈಲ್ಯೂಟ್ ಮಾಡಿ ಅಂತದೆಲ್ಲ ಹಾಕಿದ್ರೆ ಸಾಕಾಗ್ತದೆ. ಮೇನ್ ಬೇಕಾದ ಗಿಡಗಳಿಗೆ ಪ್ರೀತಿ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಯಾರಿಗೆ ಆದ್ರೂ ಸಹ, ಲೇಡೀಸಿಗೆ ಜೆಂಟ್ಸಿಗೆ ಯಾರಿಗೆ ಆದ್ರೂ ಸಹ ಅದೊಂದು ಒಳ್ಳೆ ವಿಷಯ. ಡೈಲಿ ಯೂಸಿಗೆ ಆರ್ಗ್ಯಾನಿಕ್ ಆಗಿ ಇದನ್ನೇ ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡ್ತೇವೆ. ನಾವು ಗಡಿನಾಡ ಕನ್ನಡಿಗರಲ್ವಾ.